2018ರಲ್ಲಿ ಅವ್ರು ಗೆದ್ದಿದ್ದು. ಒಂದು ಒಳ್ಳೆ ಅಣ್ಣ ಹೆಂಗೆ ಅಂತ ಹೇಳಿದ್ರೆ ಯಾರು ದಿನೇಶ್ ಗೌಡ ಅಂದ್ರೆ ನಾಗೇಂದ್ರನ ತಮ್ಮ ಇದ್ದಂಗಪ್ಪ. ಈಗಲೂ ಹಂಗೇನೆ ಕೆಲವ್ರು ಯಾರ ಸರ್ ಅವ್ರವ್ರು ಮಾತಾಡೋಲ್ಲ, ಕೇರ್ ಮಾಡಲ್ಲ. ಒಂದ್ಸಲ ಸಂಬಂಧ ಒಂದು ಅಂತಂದ್ಮೇಲೆ ಅದು ಹಂಗೆ ಇದ್ದೇ ಇರ್ತದೆ. ಅದೇನು ಬಾಡ್ತಿ ಅಂತೆ, ಗನ್ಮ್ಯಾನ್ ಅಂತೆ, PA ಅಂತೆ ಎಲ್ಲ ಹೇಳಿದಾರೆ ನನಗೆ. ಬಕೆಟ್ ಅಂತೆ ಎಲ್ಲವೂ ಕೂಡ ಹೇಳಿದಾರೆ. ಯಾರು ಏನೇನ್ ಮಾಡಿದ್ರು ನಾನು ಕೇರ್ ಮಾಡ್ಲಿಲ್ಲ. ಯಾರು ಏನೇನ್ ಹೇಳ್ಕತ್ತಾರೆ ಇರಲ್ಲ. ಅವ್ರು ಖುಷಿ ಯಾರಿದ್ರೆ ನಮ್ಗೆ ಗೊತ್ತಿದೆ, ಅದು ವಿಚಾರ ನಮ್ಗೆ ಗೊತ್ತಿದೆ. ಅವತ್ತಿನ ದಿನ ಹಗಲು ರಾತ್ರಿಯಿಂದನೇ ಡೆವಲಪ್ಮೆಂಟ್ ವಿಚಾರಕ್ಕೆ ನಿಂತ್ಕೊಂಡು ಇಡೀ ಚಾಮರಾಜ ಕ್ಷೇತ್ರನ ಡೆವಲಪ್ಮೆಂಟ್ ಮಾಡ್ತಾರೆ ನಾಗೇಂದ್ರ ಅವರು. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿಲೂ ಕೂಡ ಕೆಲವು ಕಡೆ ಡಾಂಬರೀಕರಣ ನಡಿಬೇಕಾದ್ರೆ ಜೊತೆಲಿ ಹೋಗಿ ನಾವು ನಿಂತಿದ್ದೀವಿ. ನಿಂತು ಕಾಮಗಾರಿ ಹೆಂಗ್ ನಡೀತಾ ಇದೆ ಅಂತ ನೋಡಿರ್ತೀವಿ. ಉದಾಹರಣೆ ಅರಸು ರೋಡಲ್ಲಿ ಕಳಪೆ ಕಾಮಗಾರಿ ಮಾಡ್ಬಿಡ್ತಾರೆ. ಕಳಪೆ ಕಾಮಗಾರಿ ಮಾಡ್ಬಿಟ್ಟು ಕಿತ್ತಾಕುವಂತ ಕೆಲಸ ಆಗುತ್ತೆ. ಬೆಳಿಗ್ಗೆನೆ ಹೋಗಿ ನಿಂತ್ಕೊಂಡು ರಾತ್ರಿ ನಾವೇ ನೋಡ್ಕೊಂಡ್ ಬಂದಿರ್ತೀವಿ ಜಾಗನ. ನೀಟಾಗಿ ಮಾಡಪ್ಪ, ಇದು ಸರಿ ಬರ್ತಾ ಇಲ್ಲ ಅಂತ ಹೇಳಿರ್ತಾರೆ. ಇಲ್ಲ ಅಣ್ಣ ನೀವು ಹೋಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. 2:30 ತನಕ ಬೆಳಗಿನ ಜಾವ ನಿಂತ್ಕೊಂಡು ಹೋಗಿರ್ತೀವಿ. ತಿರ್ಗಾ ಬೆಳಿಗ್ಗೆ ಎದ್ದು ನೋಡ್ತೀವಿ ಎಲ್ಲ ಫುಲ್ ಕಳಪೆ ಮಾಡ್ಬಿಟ್ಟವ್ರೆ. ದೊಡ್ಡ ಗಲಾಟೆ ಮಾಡಿ ಇವನ ಕಾಂಟ್ರಾಕ್ಟರ್ನ ಕರೆಸಿ ಅದನ್ನ ಮತ್ತೆ ಕಿತ್ತಾಕ್ಸಿ ಅವನ ಕೈಲೇನೆ ಡಾಂಬರೀಕರಣ ಮಾಡಿಸಿದ್ರು. ಇದೇ JC ರೋಡ್ ಕಳಪೆ ಕಾಮಗಾರಿ ಮಾಡ್ಬಿಟ್ಟಿದ್ದ. ಅವನು ಅಷ್ಟೇ ಚೆನ್ನಾಗಿ ಉಗ್ದು ತಗೊಂಡು ಮಾನ ಮರ್ಯಾದೆ ಹೊಟ್ಟೋಯ್ತದೆ ಅಂತ ನೀವು ಸುದ್ದಿ ಮಾಡಿದ್ರಿ. ತಿರ್ಗಾ ಕರ್ಕೊಂಬಂದು ಅವನ ಕೈಲೇನೆ ಎಲ್ಲೆಲ್ಲಿ ಅವನು ಡ್ಯಾಮೇಜ್ ಮಾಡಿದ್ದ ಸರಿ ಮಾಡಿರ್ಲಿಲ್ಲ ಅದನ್ನು ಮಾಡಿಸುವಂತ ಕೆಲಸ ಮಾಡಿದ್ರು. ಮತ್ತೆ 23 ಎಕರೆ ಆಶ್ರಯ ಕಮಿಟಿಗೆ ಆಶ್ರಯದಲ್ಲಿ 23 ಎಕರೆ ಜಾಗವನ್ನು ತಗೊಂಡ್ಬಂದ್ರು. 23 ಎಕರೆ 50 ಕೋಟಿ ರಿಲೀಸ್ ಮಾಡಿದ್ದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಮನವೊಲಿಸಿ ಇಲ್ಲ ಅಣ್ಣ ನೀವು ಮಾಡ್ಕೊಡ್ಲೇಬೇಕು ನನಗೆ